ಮಾಡಿದರು. ಒಳ್ಳೆಯ ಸುಂದರವಾಗಿರ್ತಕ್ಕಂಥ ವಚನ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ. ಅವ್ರು ಹೇಳಿದ ಹಾಗೆ ಈ ಶರೀರ ಹುತ್ತದೊಳಗೆ ಒಂದು ಹಾವು ಐತೆ ಅಂತ ಹೇಳ್ತಾರೆ. ಭಾಳಷ್ಟು ಹುತ್ತುಗಳು ಇರ್ತಾವೆ, ಅಥವಾ ಇವು ಕೆಲವೊಂದು ಗೂಡ ಇಂಥವು ಇರ್ತಾವೆ, ಪಕ್ಷಿ. ಆದ್ರೆ ಇಲ್ಲಿ ಹುತ್ತ ಹಾವ ತೊಗೊಂಡ್ರು ಅವರು. ಹಾವು ಅಂದ್ರೆ ಇಲ್ಲಿ ಏನು? ವಿಷ. ಇಲ್ಲಿ ಶರಣರದು ಅಂದ್ರೆ ಬಸವಣ್ಣವ್ರದ್ದು ಉದ್ದೇಶ ಏನಂತಂದ್ರೆ ಹಾವು ಸಾಯ್ಬೇಕಾಗ್ಯದ, ಅದಕ್ಕೆ ಅದನ್ನು ಉದಾಹರಣೆ ಕೊಡ್ತಾರವು. ಹಾಗಾದ್ರೆ ಹಾವು ಸಾಯ್ಬೇಕಂತ ಮಾಡಿದ್ರೆ ನಾವು ಮ್ಯಾಗಿನ ಹುತ್ತು ಬಡ್ಕೊತ ಕೂತೇವೆ ಅಂದ್ರೆ ಹಾವು ಸಾಯ್ತದನು? ಸಾಯಂಗಿಲ್ಲ. ಮತ್ತು ಇಲ್ಲಿ ಹಾವ ವಿಷವಾದಾಗಿರ್ತಕ್ಕಂಥದ್ದು ಯಾವುದು? ನಮ್ಮ ಶರೀರದೊಳಗಿರ್ತಕ್ಕಂಥ ಹಾವು ಯಾವುದು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಇವು ಏನು ಅರಿಷಡ್ ವರ್ಗಗಳದಾವಲ್ಲ, ಇವು ಅರಿಷಡ್ ವರ್ಗಗಳೇನದಾವಲ್ಲ ಮನುಷ್ಯನಿಗೆ ವಿಷಯಗಳಿವು. ಅದರಂತೆ ಶಬ್ದ, ರೂಪ, ಸ್ಪರ್ಶ, ಗಂಧ, ರಸ ಇವೇನದಾವಲ್ಲ ಇವುಗಳು ವಿಷ. ಯಾಕೆ ವಿಷ ಅನ್ಬೇಕು ಇವಕ್ಕ? ಏನಂತವು ಕೆಲಸ ಮಾಡ್ಯಾವ ಇವು? ಅದನ್ನು ಏನು ಹೇಳ್ತಾರವರು? ಅಂತರಂಗ ಆತ್ಮವ್ಯ ಶುದ್ಧವಿಲ್ಲದವರ ಭಕ್ತಿ. ಇಲ್ಲೊಂದು ಶಬ್ದ ಬಳಸಿ, ಅಂತರಂಗ ಆತ್ಮ. ಇಲ್ಲಿ ಮನುಷ್ಯನ ಶರೀರ ಕಾಣ್ತದೆ. ನಾವು ಕನ್ನಡಿ ಮುಂದೆ ನಿಂತ ಕೂಡಲೇ ಆ ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಕಾಣ್ತದೆ. ಕನ್ನಡಿ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬ ಕಾಣ್ತವೆ. ಆ ಕನ್ನಡಿಯಿಂದ ಸರಿದ ಕೂಡಲೇ ಆ ಕನ್ನಡಿಯಾಗ ಹಿಂಗೆ ದೂರ ಮ್ಯಾಗ ನೋಡ್ರಿ ನಮ್ಮ ಪ್ರತಿಬಿಂಬ ಹೋಗ್ಬಿಡ್ತದೆ. ಎಲ್ಲಿ ಹೋಯ್ತದು? ಎಲ್ಲಿ ಹೋಯ್ತು? ಇಲ್ಲೇ ಹೋಯ್ತವು. ಅದರಂತೆ ಆತ್ಮ ಅಂತಕ್ಕಂಥದ್ದು ಇನ್ನೊಂದು ಸೂಕ್ಷ್ಮ ರೂಪ ಯಾವುದು ಅಂತಂದ್ರೆ ಈ ಮನಸ್ಸು. ಆತ್ಮದ ಸೂಕ್ಷ್ಮ ರೂಪೇ ಇನ್ನೊಂದು, ಅದರ ಛಾಯನೇ ಮನಸ್ಸು. ಹ್ಯಾಗ ಕನ್ನಡಿ ಮುಂದೆ ನಿಂತಾಗ ನಮಗೆ ಅದು ಪ್ರತಿಬಿಂಬ ವ್ಯಕ್ತ ಆದಾಗ ಸರದಾಗ ಮತ್ತೆ ಅದರಲ್ಲೇ ಅಡಕಾಯ್ತು, ಅದರಂತೆ ಮನಸ್ಸನ್ನು ನಾವು ಆತ್ಮದ ಜೊತೆ ಬೆರೆಸ್ಬೇಕಾಗಿದೆ. ಆ ಆತ್ಮದ ಜೊತೆ ಬೆರೆಸ್ಬೇಕಾಗಿದ್ದಕ್ಕೆ ಇಷ್ಟೆಲ್ಲ ಇವೆಲ್ಲ ಪ್ರಯತ್ನಗಳಿವು. ಪೂಜೆ ಪುನಸ್ಕಾರ ಇಂಥವು ಇವೆಲ್ಲ ಮಾಡಬೇಕಾಗ್ಯದ. ಹಾಗಾದ್ರೆ ಈ ಹುತ್ತದಲ್ಲಿರ್ತಕ್ಕಂಥ ಈ ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮತ್ಸರ ಅಂತಕ್ಕಂಥ ಈ ಅರಿಷಡ್ ವರ್ಗಗಳು ಸಾಯ್ಬೇಕಾಗ್ಯಾವ. ಏನು ಮಾಡಬೇಕು? ಅದಕ್ಕೆ ಕೆಲವೊಂದು ಪೂಜ್ಯ ಮತ್ತು ಪೂಜೆಗೆ ಬೇಕಾಗತಕ್ಕಂಥ ವಸ್ತುಗಳನ್ನು ನಮಗೆ ಬಸವಾದಿ ಶರಣರು ಕಲ್ಪಿಸಿಕೊಟ್ರು. ಇವಕರನ್ನ ಸಾಧನ ಮಾಡ್ರಪ್ಪ, ನಿಮ್ಮ ಒಳಗಿರ್ತಕ್ಕಂಥ ಹಾವ ಸಾಯ್ತದ. ಹೆಂಗೆ ಮಾಡಬೇಕು? ಅಷ್ಟಾವರಣ ಅಂತಕ್ಕಂಥದ್ದು ನಮಗೆ ದಯಪಾಲಿಸಿದ್ರು. ಗುರು, ಲಿಂಗ, ಜಂಗಮ ಇವು ಪೂಜ್ಯ ವಸ್ತು. ಇವಕರನ್ನ ಪೂಜೆ ಮಾಡ. ಎದರಿಂದ ಪೂಜೆ ಮಾಡಬೇಕು? ವಿಭೂತಿ, ರುದ್ರಾಕ್ಷಿ, ಮಂತ್ರ. ಭಾಳ ಸೂಕ್ಷ್ಮ ಲಕ್ಷ ಕೊಟ್ಟು ಕೇಳ್ರಿ ಅದನ್ನು. ಇಲ್ಲಿ ಮತ್ತೆ ಯಾವ ಥರದ ಪೂಜೆ ಬಳಸಲಿಲ್ಲ. ಇಲ್ಲಿ ವಿಭೂತಿ, ರುದ್ರಾಕ್ಷಿ, ಮಂತ್ರ ಯಾವ ಇವಕರಿಂದ ಏನು ಪೂಜೆ ಮಾಡಬೇಕು? ಗುರು, ಲಿಂಗ, ಜಂಗಮ. ಹಾಗಾದ್ರೆ ಸಿಗ್ತಕ್ಕಂಥದ್ದೇನು? ಪಾದೋದಕ ಪ್ರಸಾದ. ಎಲ್ಲಿ ತನ ನಮಗೆ ಪಾದೋದಕ ಪ್ರಸಾದದ ಭಾವ ನಮಗೆ ಗೊತ್ತಾಗೋದಿಲ್ಲ, ಅದರ ಪರಿಣಾಮ ಆಗೋದಿಲ್ಲ, ಅಲ್ಲಿ ತನ ನಮ್ಮ ಒಳಗಿನ ಹಾವು ಜೀವಂತದ್ದು. ಅಲ್ಲಿ ತನ ನಮಗೆ ಹಾವು ಜೀವಂತದತ್ತೆ ತಿಳ್ಕೊಬೇಕು. ಮತ್ತೊಬ್ಬರ ಪರೀಕ್ಷೆ ಬೇಡ ನಮಗೆ, ಮತ್ತೊಬ್ಬರ ಸರ್ಟಿಫಿಕೇಟ್ ಬೇಡ ನಮಗೆ. ನಮ್ಮ ಹಾವು ಜೀವಂತದೋ ಏನು ಸತ್ತದೋ ಅಥವಾ ಯಾವುದನ್ನು ನಮ್ಗೆ ಗೊತ್ತಾಗಿಬಿಡ್ತದೆ. ಇಲ್ರಿ ನಿಮ್ಮ ಹಾವು ಸತ್ತದ ನೋಡ್ರಿ, ನೀವು ದೊಡ್ಡವ್ರಿ, ನೀವು ಭಾಳ ತಪಸ್ವಿಗಳ್ರಿ, ನೀವು ಭಾಳ ಲಿಂಗ ಪೂಜೆ ಮಾಡ್ತೀರಿ, ಕಂಡಪಟ್ಟಿ ವಚನ ಹೇಳ್ತೀರಿ ಅಂತ ಹೇಳ್ದ. ಹಾವು ಸತ್ತದ ಬಿಟ್ಟದ್ದು ನನಗೆ ಒಬ್ಬನಿಗೆ ಗೊತ್ತದ, ನನ್ನ ಒಳಗಿನ ಹಾವು, ಅವನಿಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಹಾವು ಸಾಯ್ಬೇಕಾದ್ರೆ ಗುರುಲಿಂಗ ಜಂಗಮ ಪೂಜೆ ಮಾಡಬೇಕು. ಏನು ಗುರುಲಿಂಗ ಜಂಗಮ ಪೂಜೆ ಮಾಡಬೇಕು ಹೇಳಿದ್ರು ಅವ್ರು ಶರಣರು. ಇನ್ನಾಗ ನಮ್ಮ ಸ್ನೇಹಿತರು, ಲಿಂಗವ ನೋಡುವ ನೋಟ ಕಣ್ಣೀರ ಕೋಡಿ ಹರಿಯದಿದ್ದರೆ ನೋಟವೇ ವ್ಯರ್ಥ
ಸಹಜವಾಗಿ ನಾವು ನೋಡ್ತಕ್ಕಂಥ ನೋಟದೊಳಗೆ ತದೇಕ್ಷತೆಯಿಂದ ನೋಡುವಾಗ ಸ್ವಾಭಾವಿಕವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಕಣ್ಣ ನೀರು ಬರು ಸಹಜ, ಅವು ಎಲ್ಲರಿಗೂ ಬರ್ತಾವೆ. ಮತ್ತು ಹಾಗಾದ್ರೆ ಬರಬಾರ್ದೇನ್ರಿ? ಬರಬೇಕು. ಇನ್ನೊಂದು ಮಾತು ಹೇಳಿದ್ರು ಅವ್ರು, ಬರ್ತಾ 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 ಏನು ಮಾಡ್ತಾವೆ, ಸ್ವಲ್ಪ ದಿವ್ಸ ನೋಡ್ರಿ ನೀವು ಕಣ್ಣೀರು ತೊಗೊಂಡು ನಾಲ್ಗೆ ಮ್ಯಾಗ ಇಟ್ಕೊಂಡ್ರೆ ಉಪ್ಪು ಅನಿಸ್ತಾವೆ. ಸಾಧನಾ ಪೂರ್ಣ ಆಯ್ತಂದ್ರೆ ಆ ನೀರು ಸಿಹಿ ಆಗ್ತದೆ, ಕಲ್ಲು ಸಕ್ಕರೆಕಿನ ಸಿಹಿ ಆಗ್ತದೆ. ಸಾಧನೆ ಆದಾಗ ಹಾವು ಸತ್ತತ್ತ ಅರ್ಥ. ಉಪ್ಪು ಹೊತ್ತದ ಹಾವು ಐತಿನ, ಇನ್ನೂ ಹಾವು ಐತಿ, ವಿಷ ತುಂಬ್ಯದತ್ತು ಒಳಗೆ ಅರ್ಥ. ಭಾಳ ಪರೀಕ್ಷೆ ಇಲ್ಲೇ ಇಲ್ಲ. ಮತ್ತು ನೀವು ಹಂಗಂದ್ರೆ ನಾವು ಇಲ್ಲಿ ಕಣ್ಣೀರು ಕೋಡಿ ಇನ್ನೊಂದು ಅರ್ಥ ಯಾವಾದ್ರಿ? ಒಂದು ಲೌಕಿಕ ಅಂತ ಹೇಳಿದ್ರು ಅವ್ರು. ಲಿಂಗ ನೋಡಿದೆ ನಾವು, ಏನತ್ ಲಿಂಗ ನೋಡಿದೆವು? ಗುರು ಕೊಟ್ಟರು ಪ್ರಮಾಣ ಸೇರಿ, ನೋಡಪ್ಪ ಈ ಹೊರಗಿರ್ತಕ್ಕಂಥ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಆ ಚೈತನ್ಯ ಈ ಪಿಂಡಾಂಡದೊಳಗೈತಿ. ಆ ಚೈತನ್ಯವನ್ನು ನಿನಗೆ ಹಸ್ತಮಸ್ತಕ ಸಂಯೋಗದಿಂದ ಇದರೊಳಗೆ ಕೊಟ್ಟಿನಿ, ಇದನ್ನು ನೋಡ್ಕೊತ ನೀನು ಆನಂದವಾಗಿರಪ್ಪ, ಇದನ್ನು ಪೂಜೆ ಮಾಡ್ಕೋತಿರು. ನೀನು ನೋಡ್ತಕ್ಕಂಥ ನೋಟ್ ಎಲ್ಲನೂ ಪ್ರತಿಯೊಂದು ಲಿಂಗ ನೋಡತ್ತಂದ್ರು. ನಾವು ನೋಡಿದೇವಿ, ಇಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಪೂಜೆ ಮಾಡ್ಕೊಂಡೇವಿ. ಅದನ್ನು ಒಳಗೆ ಇಟ್ಕೊಂಡ ಬಳಿಕ ಭಾವಲಿಂಗ ಪೂಜೆ 24 ತಾಸು ನಡೀತವೆ, ಗೊತ್ತಿರಲಿಲ್ಲ ನಮ್ಗೆ. ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ ಮುಗಿದ ಮ್ಯಾಗ ಭಾವಲಿಂಗ ಪೂಜೆ. ಹೆಂಗೆ ಭಾವಲಿಂಗ ಪೂಜೆ? ಹೋಗ್ತಾ ಇರ್ತೇವೆ ದಾರಿ ಮ್ಯಾಗ, ಒಬ್ರು ಯಾರೋ ಅನಾಥರು, ಅವ್ರದ್ದು ಅಸ್ತವ್ಯಸ್ತ ಆಗ್ಯದ, ಏನೋ ಹಸಿವಾಗ್ಯದ, ದಿಕ್ಕು ಕಾಣದಂಗೆ ಆಗ್ಯದ, ಏನೋ ಬಳಲಿಕ್ಕೆ ಅದ, ಅಲ್ಲಿ ನಮ್ಮ ಸಹಾಯ ಬೇಕಾಗ್ಯದ. ನಾವು ನೋಡಿದೇವಿ, ಅವಸರದ ತಿಳ್ಕೊಂಡು ಏನು ಅವಸರ ಅದೇ ಆಗಲ್ಲ ಅಂದ್ರಲ್ಲ ಅವಸರ ತಿಳ್ಕೊಂಡು ಹಾಗೆ ಹೋದೇವಿ. ಲಿಂಗವ ನೋಡುವ ನೋಟ ಕಣ್ಣೀರ ಕೋಡಿ ಹರಿಯದಿದ್ದರೆ ನೋಟವೇ ವ್ಯರ್ಥ. ಅಲ್ಲಿ ನಿಮ್ಮ ಭಾವ ಕರಗಲಿಲ್ಲ, ಅಲ್ಲಿ ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಅವಸರದ ತಂಗೆ ಹೋದೇವಿ. ಹೆಂಗಾಯ್ತು ಭಾವಲಿಂಗ ಪೂಜೆ? ಇದು ಭಾವಲಿಂಗ ಪೂಜೆ ಹೆಂಗಾಗ್ತದೆ? ಭಾವಲಿಂಗ ಪೂಜೆ ಆಗೋದಿಲ್ಲ. ಯಾವಾಗ ಭಾವಲಿಂಗ ಆಗ್ತದಂದ್ರೆ ಅಲ್ಲಿ ಅವ್ಯವಸ್ಥೆಯನ್ನು ನೋಡಿ ನಾವು ವ್ಯವಸ್ಥೆಯನ್ನು ಮಾಡಿದಾಗ ಅದನ್ನು ಆನಂದ ಆಯಿತು ಅಂತಂದ್ರೆ ಅವ್ರಿಗೆ ಅಲ್ಲಿ ಆನಂದ ಆದಾಗ ನಮಗೆ ಅದು ಸಿಗ್ತಕ್ಕಂಥ ಅದು ಪ್ರಸಾದ, ಅದು ಪಾದೋದಕ. ಅಂಥ ಪಾದೋದಕ ಪ್ರಸಾದವನ್ನು ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಗುರು ನಮಗೆ ಅಪ್ಪಣೆ ಕೊಟ್ಟು ಪ್ರಮಾಣ ಸೇರಿ ನಮಗೆ ಪ್ರಮಾಣ ಮಾಡಿಸಿ ಈಗ ಲಿಂಗ ಕೊಟ್ಟ. ಅದಕ್ಕೆ ನಮಗೆ ಪೂಜ್ಯ ವಸ್ತು ಯಾವಾಗಬೇಕಂದ್ರೆ ಗುರು, ಲಿಂಗ, ಜಂಗಮ. ಇದು ನಿಜವಾದ ಗುರು ಪೂಜೆ, ಇದು ಲಿಂಗ ಪೂಜೆ, ಇದು ಜಂಗಮ ಪೂಜೆ. ನಾವು ಇದನ್ನು ಪ್ರತಿನಿತ್ಯ ಮಾಡೋದು ಎದಕ್ಕಪ್ಪ ಅಂತಂದ್ರೆ ಇದು ನಮಗೆ ಮರಿಬಾರ್ದು, ಸದಾಕಾಲ ಇದು ನಮಗೆ ಜಾಗ್ರದಲ್ಲಿರ್ಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯಲ್ಲಿರ್ತಕ್ಕ. ಅದಕ್ಕೆ ಇದು ಮುಂದೆ ಹೋಗಿ ಏನು ಹೇಳ್ತಾರೆ, ಶಿವಲಿಂಗದೊಳಗೆ ಅವಧಾನ ಭಕ್ತಿ ಅಂತಾರೆ. ಆ ಶಿವಲಿಂಗ ಕಣ್ಣಿಗೆ ಶಿಕಾರ ಅಂತ ಬರಿತೇವಿಲ್ಲ, ಅಲ್ಲಿ ಅವಧಾನ ಭಕ್ತಿ. ಅದು ಅವಧಾನ ಅಂದ್ರೆ ಏನು? ಎಚ್ಚರ, ಸದಾಕಾಲ ಎಚ್ಚರ. ಈಗ ನೋಡ್ರಿ, ಅದಕ್ಕೆ ನಿನ್ನೆ ಒಂದು ಮಾತು ಹೇಳಿದರು, ಒಂದು ವಚನ ಯಾರು ಹೇಳಿದ್ರು ನಿನ್ನೆ, ನಾವು ಈ ಕರುಳಿಲ್ಲದ ಕಲಿಗಳು ನಮ್ಮ ಕೂಡಲ ಸಂಗನ ಶರಣರು ಅಂತ ತಿಳ್ಕೊಂಡು ಹೇಳಿದರು. ಅಲ್ಲಿ ಅಸ್ತವ್ಯಸ್ತ ನೋಡಿದೇವಿ, ಒಬ್ಬ ಮನುಷ್ಯ ಬಂದಾನ, ಅವನ ಮಗ್ಲೇ ನಮ್ಮ ಮನುಷ್ಯ ಒಬ್ಬವನಿತ್ತಾನ. ಅವನು ಬಿಟ್ಟು ಭಾಳಷ್ಟು ತ್ರಾಸದ, ಅವ್ನಿಗೆ ಏನೇನೋ ಅದ, ಎಂಥದೋ ಅದು. ಅವ್ನು ಬಿಟ್ಟೇವಿ, ಇನ್ನು ನಮ್ಮ ಅಂತ ತಿಳ್ಕೊಂಡು ಕಳ್ಳು ಹಿಡ್ಕೊಂಡು ಅಲ್ಲಿ ಹೋಗಿಬಿಟ್ಟವನು. ಹೋಯ್ತು ನಿಮ್ಮ ಭಕ್ತಿ. ಕರಳು ಹಿಡ್ಕೊಂಡು ಹೋದ್ರೆ ಭಕ್ತಿ ಮುಗೀತದು. ಯಾಕಂದ್ರೆ ಸಮಸ್ತ ವಿಶ್ವವನ್ನೇ ಲಿಂಗವಂತ ತಿಳ್ಕೊಂಡು ನೋಡಿದಾಗ ಮಾತ್ರ ಇದು ನಮಗೆ ಲಿಂಗ ಆಗ್ತದ. ಅಲ್ಲಿ ತನ ಇದು ಲಿಂಗ ಅಲ್ಲ. ನೋಡ್ಲಾಕ ಲಿಂಗ ಅನಿಸ್ತದ, ಆದ್ರೆ ಲಿಂಗ ಭಾವ ನಮ್ಮಲ್ಲಿ ವ್ಯಕ್ತ ಆಗ್ಬೇಕಲ್ಲ. ಯಾವಾಗ ಅದು ಲಿಂಗ ಆಗ್ತದಲ್ಲ ಅವಾಗ ಅದು ಗುರು, ಲಿಂಗ, ಜಂಗಮ. ಅದಕ್ಕೆ ನಾವು ಬಳಸ್ತಕ್ಕಂಥ ಪೂಜೆ ವಸ್ತು ಯಾವತ್ತಂದ್ರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಮತ್ತೇನು ಹೇಳಿಲ್ಲ ಅವು. ಆದ್ರೆ ನಾವು ಏನೇನು ಬಳಸ್ತೇವೋ, ಏನೇನು ಬಿಡ್ತೇವೋ ನಮಗೇ ಗೊತ್ತು. ಎಷ್ಟು ಥರ ಕಲರ್ ಹಚ್ತೇವೋ, ಏನೇನು ಬಡ್ಕೋತೇವೋ ಅವು ನಮಗೇ ಗೊತ್ತು. ಮತ್ತು ಅವ್ರು ಹೇಳಿರ್ತಕ್ಕಂಥ ಈ ಸೂತ್ರಗಳನ್ನು ಬಿಟ್ಟು ಬೇರೆ ಸೂತ್ರ ಬಳಸಿದ್ರೆ ನಮಗದು ಸಾಧನೆ ಆಗುತ್ತೋ ಹೇಗೋ? ಸಾಧನೆ ಆಗೋದಿಲ್ಲ. ಮತ್ತು ಅವ್ರು ಹೇಳಿದ ಪ್ರಕಾರ ನಾವು ಮಾಡಿದರೆ ಈ ಒಳಗಿನ ಹುತ್ತಿನ ಸಾಯ್ತದೆ, ಎಲ್ಲಿಗೆ ಸಾಯೋದಿಲ್ಲ. ಇಲ್ಲ ಸಾಯೋದಿಲ್ಲ ಅದು ಹಾವ. ಇವು ಅಟ್ಟೆ ಬಳಸ್ಬೇಕ. ಮತ್ತು ಅದಕ್ಕೆ ನಾವು ಏನೇನ ತಂದು ನಾವು ಕರದೆತ್ತು ಆ ನಮೂನಿ ಬಡ್ದು ಈ ನಮೂನಿ ಬಡ್ದು ಅದನ್ನು ಪೂಜೆ ಮಾಡ್ತೀವಿ. ಪೂಜೆ ವ್ಯರ್ಥ ಆಯ್ತು. ಅನಂತ ಕಾಲ ಪೂಜಿಸಿ ಏವೇನಯ್ಯ ಮನದಲ್ಲಿ ದೃಢವಿನ್ನಲ್ಲ. ಅದಕ್ಕೆ ನಮ್ಮಲ್ಲಿ ದೃಢ ಇಲ್ಲ. ಮತ್ತು ಏನು ಮಾಡಿದ್ರಿ ಏನು? ಕಲ್ಲಿನ ಮ್ಯಾಗ ಬೋರ್ಗಲ್ ಮ್ಯಾಗ ನೀರು ಸುರಿದಂಗೆ.
ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳು ಈ ಪಂಚೇಂದ್ರಿಯಗಳು ಪವಿತ್ರ ಆಗಬೇಕಾಗಿತ್ತಂತಂದ್ರೆ ನಾವು ಆ ಪಾವಿತ್ರ್ಯತೆಯಿಂದ ಗುರುಲಿಂಗ ಜಂಗಮರ ಪೂಜೆ. ಆ ಗುರುಲಿಂಗ ಜಂಗಮರ ಪೂಜೆ ಯಾವಾಗ ನಾವು ಈ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತಕ್ಕಂಥದ್ದು ಈ ಮೂರನ್ನೇ ಮಾತ್ರ ಬಳಸು, ಮತ್ತೇನು ಬಳಸುವಂಗಿಲ್ಲ. ಈಗಿಟ್ಟೆಲ್ಲ ಕೇಳ್ತೇವಿ ಮಾಡ್ತೇವ್ರಿ, ಏನೇನೋ ಮಾಡಿ ಮತ್ತೆ ನಾವು ಏನೇನು ಮಾಡಿಬಿಡ್ತೇವಿ. ಅಲ್ಲಿ ಏನಾರೇ ಒಂದು ಸ್ವಲ್ಪ ಇಲ್ರಿ ಇದು ಜಾಗೃತ ಅದ್ರಿ, ಇದು ಹಂಗದ್ರಿ ಹಿಂಗದ ಬಿದ್ದೇ ಉಡ್ ಏನದು ಅಂಥ ಒಂದು ಚೈತನ್ಯ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಚೈತನ್ಯವನ್ನು ಗುರು ನಮಗೆ ಈ ಅಂಗೈಯಲ್ಲಿ ತಂದು ಕೊಟ್ಟಿದ್ದನ್ನು ಕಿರಿದು ಮಾಡಿಬಿಟ್ಟು ಏನೂ ಇಲ್ಲಾರ್ದದು, ಅದು ಏನೂ ಇಲ್ಲೇ ಇಲ್ಲ, ಏನೂ ಮಾಡೋಕ್ಕೆ ಆಗೋದಲ್ಲ ಅದು. ಅಂಥದಕ್ಕೆ ಮತ್ತೆ ಇದನ್ನು ನಾವು ತಳಗೆ ಹಾಕಿ ಅದ್ರ ಮ್ಯಾಗ ನಾವು ಮುಕ್ಕೊಂಡು ಆ ಕೆಲಸ ಮಾಡ್ತೇವೆ ಅಂದ್ರೆ ಪಾಪ ಕಟ್ಕೋತೀವಿ. ನಾವು ಪ್ರಮಾಣ ಸೇರಿ ಹೇಳ್ತೀವಿ, ನಾವು ಪಾಪ ಕಟ್ಕೋತೀವಿ. ಈ ಕೆಲಸ ನಾವು ಮಾಡ್ಬಾರ್ದು, ಏನಾರೇ ಬರಲಿ ಅದು. ಅಷ್ಟೇ ಅಲ್ಲ, ಅದಕ್ಕೆ ನಮಗೆ ಇಲ್ಲಿ ಲಾಸ್ಟಿಗೆ ಏನು ಹೇಳಿದ್ರು ಅವರು, ಪಾದೋದಕ ಪ್ರಸಾದ ಅಷ್ಟೇ ನಾವು ಸ್ವೀಕಾರ ಮಾಡೋರು, ತೀರ್ಥ ಸ್ವೀಕಾರ ಮಾಡೋರಲ್ಲ ನಾವು. ಗೊತ್ತಿರಲಿ, ತೀರ್ಥವನ್ನು ತೆಗೆದುಕೊಳ್ಳೋರು ನಾವು ಲಿಂಗಾಯತರಲ್ಲ. ಒಮ್ಮೆ ಗುರು ನಮಗೆ ಲಿಂಗವನ್ನು ಕರುಣಿಸಿ ಕೊಟ್ಟ ಬಳಿಕ ಆ ಪಾದೋದಕ ಪ್ರಸಾದನೇ ತಗೋಬೇಕು ಹೊರತಾಗಿ ನಾವು ತೀರ್ಥ ತಗೊಳ್ಳೋರಲ್ಲ. ಇದೇನು ಹೇಳಿದ್ರಿ ಸತ್ಯ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ. ಮ್ಯಾಗ ನಾವು ವಿಭೂತಿ ಹಚ್ಕೊಂಡೇವಿ, ಭಂಡಾರ ಹಚ್ಕೊಂಡೇವಿ, ಕುಂಕುಮ ಹಚ್ಕೊಂಡೇವಿ, ಏನೇನೋ ಹಚ್ಕೊಂಡು ಏನೇನೋ ಮಾಡಿದೆವು, ರುದ್ರಾಕ್ಷ ಹಾಕ್ಕೊಂಡೇವಿ, ಎಲ್ಲ ಈ ವಸ್ತ್ರಗಳನ್ನು ಬದಲಿ ಮಾಡಿದೇವಿ. ಹಾವು ಜೀವಂತೆ ಉಳಿತಲ್ಲ, ಹಾವು ಸಾಯಲಿಲ್ಲಲ್ಲ. ಅಘೋರ ತಪವ ಮಾಡಿದಡೇನು, ಮಣಿಯ ನೆನೆಸಿ ಕಾಲ ಕಳಿಯಬೇಡ, ಕಣಿಯ ಪೂಜಿಸಿ ಕಾಲ ಕಳಿಬೇಡ. ಮಣಿ ಎಣಿಸಿದೇವಿ, ನಿನ್ನೆ ಹೇಳಿದ್ರು ಅವರು, ನೀವು ಕಣ್ಣು ಮುಚ್ಕೊಂಡು ಹಿಂಗೆ ಮಾಡ್ತಿರತ್ತವ್ರದ್ದು ನಮ್ಗೆ ತೋರಿಸ್ಬಿಟ್ರು ಅವರು. ಸತ್ಯದ ಮಾತಾ. ಅದಕ್ಕೆ ನಾವು ಅದನ್ನು ನೀವು ಒಬ್ಬರು ಹೇಳಿಲ್ಲಿಲ್ರಿಪ್ಪ, ನಮ್ಮ ಮಹಾಮಂತ್ರದ ಜೊತೆಗೆ ನಾವು ಎಣಿಸತ್ ಹೇಳ್ಯಾರಿ, ಹಂಗೆ ಎಣಿಸಾತ್ತೇವಿ ಹೇಳ್ಬೋದಾಗಿತ್ತು, ಏನು ತಪ್ಪು ಇರಲಿ. ಅದಕ್ಕೆ ನಾವು ಪ್ರತಿಯೊಂದು 108ಕ್ಕೆ ಏನದಾವು 108 ಆ ಬಸವಣ್ಣನ ನಾಮಸ್ಮರಣೆ ಏನು ಕೊಟ್ಟರ ಮಹಾಮಂತ್ರವನ್ನು ಅದಕ್ಕೆ ಜೋಡಿಸಿ ನಾವು ಅದನ್ನು ಹೇಳ್ತೀವಿ. ಮತ್ತು ಇದಕ್ಕೆ ಅದರದ್ದೇ ಆದಂಥ ಒಂದು ಪದ್ಧತಿಯನ್ನು ಯಾಕೆ ಕೊಟ್ಟಾರಂತಂದ್ರೆ ಅಷ್ಟು ಪರಿಣಾಮ ಆಗ್ತದೆ. ಆ ಪರಿಣಾಮ ಆಗೋದಕ್ಕೆ ಅದಕ್ಕೆ ಅವರು ಅನಂತಕಾಲ ಆನಂದದಿಂದ ಪೂಜೆ ಮಾಡಬೇಕಾದ್ರೆ ಸಜ್ಜಲಗೂಡು ಶರಣಮ್ಮನವ್ರು ಇಷ್ಟು ಎತ್ತರ ಮ್ಯಾಗ ಅದರ ಸಮದಿಂದ ಈ ರುದ್ರಾಕ್ಷಿ ಜಪವನ್ನು ಮಾಡ್ತಿದ್ರು ಅವರು. ಹಿಂಗೇನು ಮಾಡ್ತಿದ್ದಿಲ್ಲ, ಹಿಂಗೂ ಮಾಡ್ತಿದ್ದಿಲ್ಲ, ಹಿಂಗೆ ಆ ಲಿಂಗದ ಸಮ ಹಿಡ್ದೆ ಹಿಂಗೆ ಮಾಡ್ತಿದ್ರು ಸಜ್ಜಲಗೂಡು ಶರಣಮ್ಮನವರು. ಹೀಗೆ ಮಾಡ್ತಿದ್ರು. ಅತಣಿ ಶಿವಯೋಗಿಗಳು ಹಿಂಗೆ ಮಾಡ್ತಿದ್ರು. ಅತಣಿ ಶಿವಯೋಗಿಗಳು ಶಿಷ್ಯಂದರಿಗೆ ಹೇಳಿದರು, ಅವ್ರ ಶಿಷ್ಯ ಇಂಗ್ಲೇಶ್ವರ ಚನ್ನಬಸವಣ್ಣ ಅಪ್ಪಗಳಿಗೆ ಹೇಳಿದರು, ಚನ್ನಬಸವಣ್ಣವ್ರು ನಮಗೆ ದಯಪಾಲಿಸಿದರು. ಇವತ್ತಿಗೂ ಅತಣಿ ಶಿವಯೋಗಿಗಳ ಪದ್ಧತಿಯನ್ನು ಜೀವಂತವಾಗಿ ಇಟ್ಕೊಂಡು ಬಂದವರು ನಮ್ಮ ಇಂಗ್ಲೇಶ್ವರ ಅಪ್ಪಗಳು. ಪ್ರತಿಯೊಂದು ಅತಣಿ ಶಿವಯೋಗಿಗಳು ಏನು ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಅವರು. ಅವ್ರ ಆದರ್ಶನೇ ಅವ್ರನ್ನಾಗಿ ಇಟ್ಕೊಂಡಿದ್ರು. ಡಾಕ್ಟ್ರ ಇವತ್ತು ಅತಣಿಗೆ ಹೋಗಿ ನಡ್ರಿ, ಶಿವಗಳ ದರ್ಶನ ಮಾಡ್ಕೊಂಬರೋಣ. ಅವ್ರು ಏನು ನೆನಪು ಬಂದ ಕೂಡಲೇ ಎದ್ದ ಬಿಡೋರು ಅತಣಿ ಶಿವಗಳು ಅಂದ್ರೆ ಅವ್ರು ಏನು ನೋಡ್ರಿ, ಅವ್ರಿಗೆ ಮುರುಗೇಂದ್ರ ಶಿವಗಳಂತ ತಿಳ್ಕೊಂಡು ಯಾರೂ ನಿಜವಾಗಿ ಕರಿತಿದ್ದಿಲ್ಲ, ಅತಣಿ ಶಿವಗಳಂತೆ ಕರಿತಿದ್ರು. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದ ಅವನಿ ಭೋಗಗಳವನಿಗೆ ತೃಣಗಾಂಬವು. ಶಿವಯೋಗಿ ಲಕ್ಷಣಗಳನ್ನು ಬಾಲಿನ ಮಾಂತಪ್ಪಗಳು ಹಂಗೆ ಹೇಳ್ತಾರಂದ್ರೆ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ. ಶಿವಯೋಗಿ ಹೆಂಗಂದ್ರೆ ಅವ ಸಾಕ್ಷಾತ್ ಶಿವ. ಹ್ಯಾಂಗೆ ಶಿವ ಅಂತಂದ್ರೆ ಅವನಿ ಭೋಗಗಳವನಿಗೆ ತೃಣಗಾಂಬವು. ಯಾಕಂದ್ರೆ ಮೈಸೂರು ಮಹಾರಾಜರು ಅವರಿಗೆ ಬಾಲಿಲ ಮಾಂತಪ್ಪಗಳಿಗೆ ಬಾಲಿಲ ಮಾಂತ ಶಿವಯೋಗಿಗಳು ಏನು ಕೊಡಕ್ಕೆ ಬಂದರು, 3000 ಗಟ್ಟಲೆ ಎಕರೆ ದಾನ ಕೊಡಕ್ಕೆ ಬಂದರು. ಭೂಮಿ ಅನಂತ ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಕೊಡಕ್ಕೆ ಬಂದರು. ಅವ್ರೇನಂದ್ರು, ಇವೆಲ್ಲ ನನಗೆ ಬೇಡಪ್ಪ, ಇವು ಇಲ್ಲೇ ಇರಲಿ, ನನಗೆ ಆ ಕುಂಬಳ ಸೊರಟೆಯನ್ನು ಕೊಡು ಅಂತ ತಿಳ್ಕೊಂಡು ಅದನ್ನು ಒಂದೇ ತೊಗೊಂಡು ಬಂದ್ರೆ ಅದನ್ನು ಸುಮ್ಮ ಇರಲಿ ಅಂತೇಳಿ. ಅದು ಇವತ್ತಿಗೂ ಮಠದಲ್ಲಿ ಐತಿ. ನಾವು ಮೊನ್ನೆ ನಮ್ಮ ಎರ್ನಾಳ ಸ್ನೇಹಿತರ ಜೊತೆ ಹೋದಾಗ ಅವ್ರು ಎಲ್ಲರಿಗೂ ದರ್ಶನ ಆಯ್ತು. ಆ ಕುಂಬಳ ಸೊರಟೆ ನಮ್ಮ ಕೈಯಾಗಿ ಕೊಟ್ಟರೆ ಅದನ್ನು ಪೂಜ್ಯ ಭಾವದಿಂದ ಎಲ್ಲರೂ ಅದನ್ನು ತೆಗೆದುಕೊಂಡು ನೋಡಿ ವಿನೀತ ಭಾವದಿಂದ ನಮಸ್ಕರಿಸಿದ್ದೇವೆ. ಎಲ್ಲಿಲ್ಲದ ಆನಂದ ಎಲ್ಲಿ ಬಂದೇವಪ್ಪ ಅನ್ನೋದು ಮೈ ಮರ್ತೇವೆ. ಅಲ್ಲಿರ್ತಕ್ಕಂಥ ಭಕ್ತರ ಭಾವ ಹೆಂಗಾಗಿತ್ತು ಅಂತಂದ್ರೆ, ಒಂದಿಷ್ಟು ಮಂದಿ ಬಂದರು, ನಾವು ಇನ್ನೇನು ಪೂಜೆ ಮಾಡ್ಕೊಂಡೇವು, ಎಲ್ಲ ನಮಸ್ಕಾರ ಮಾಡಿ ಹೊಂಟಿದ್ದೇವೆ. ಅಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಶ್ರೀಮಂತರವ್ರು ಒಬ್ಬರು ಬಂದರು. ಬಂದು ಏನಂದ್ರು, ತಾವು ಎಲ್ಲಿಂದ ಬಂದಿರಪ್ಪ ಅಂತಂದರು. ನಾವು ಎರ್ನಾಳದಿಂದ ಬಂದೇವ್ರಿ ಅಂತಂದ್ವಿ. ಓಹೋ, ನಮ್ಮ ಅಪ್ಪನೂರವ್ರು ನೀವು ಅಂದ್ರೆ ಎರ್ನಾಳದ ಬಹಾಲಿನ ಮಹಾಂತಪ್ಪ ಶಿವಯೋಗಿಗಳು ಎರ್ನಾಳದವ್ರು. ಅಂದ್ರೆ ಅಲ್ಲಿ ಹುಟ್ಟೂರವ್ರ ಮಸೂತಿ ಆದರೂ ಕೂಡ ಒಂದು ಸ್ವಲ್ಪ ದಿವಸ ಅಲ್ಲಿ ಎರ್ನಾಳದೊಳಗೆ ಬೆಳೆದಿದ್ರು. ಅವರು ಆ ಎರ್ನಾಳ ಮಠಕ್ಕೂ ಇದ್ದರು ಅನ್ನುವಂಥ ಒಂದು ಪ್ರತೀತಿ.
ಆ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಅಂತಂದ್ರೆ, ನಿಂದಿರಿಪ್ಪ ನೀವು ನಮ್ಮ ಅಪ್ಪಗಳು ಊರವ್ರು ಬಂದಿರಿ, ನಮ್ಮ ಅಪ್ಪನ ಸ್ವರೂಪದವ್ರು ನೀವು ಅಂತ ತಿಳ್ಕೊಂಡು ಆಗಿಂದಾಗ 3-4 ಜನರನ್ನ ಸಂಪರ್ಕ ಮಾಡಿ ಕರೆಸಿ, ಇಲ್ಲಪ್ಪ ಈ ಬಾಲಿಲ ಮಹಾಂತಪ್ಪಗಳು ಸಾಕಿದವ್ರು ಪಿರಂಗಿ ಬಸಮ್ಮನವ್ರು ಅಂತ ತಿಳ್ಕೊಂಡು ಅಲ್ಲಿ ಗದ್ದಿಗೆ ಐತಿ, ಅದನ್ನು ನೋಡಿರಿ ಏನಂತ ಕೇಳಿದರು. ಇಲ್ರಿ ನಾವು ನೋಡಿಲ್ಲ ಅಂತ. ಮತ್ತು ಅವ್ರು ಅಲ್ಲಿ ಕರ್ಕೊಂಡು ಹೋಗಿ ಯಾಕೆ ಕರ್ಕೊಂಡು ಹೋದ್ರಂದ್ರೆ ಅಷ್ಟೊತ್ತಿಗೆ ನಮಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರು. ಅವ್ರನ್ನ ಸಾಕಿ ಸಲುಹಿದವರು, ಬಾಲಿಲ ಮಾಂತಪ್ಪಗಳನ್ನ ಸಾಕಿ ಸಲುಹಿದವರು ಪಿರಂಗಿ ಬಸಮ್ಮನವ್ರು ಅಂತ ತಿಳ್ಕೊಂಡು ಅವ್ರು ಗದ್ಗಿಗೆ ಕರ್ಕೊಂಡು ಹೋದ್ರು. ಆ ಗದ್ಗಿಗೆ ಹೋದೇವಿ, ಅಲ್ಲೊಂದು ಮಠ ಅದ. ಆ ಮಠ ನೋಡಿದಾಗ ಒಂದು ಥರ ಎಲ್ಲೋ ಬಂದೇವು ಅಂತಕ್ಕಂಥ ಭಾವ. ಅದಕ್ಕೆ ನೀನು ಒಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತ್ತೀರ್ಥ. ಅಂಥ ಪಾವಿತ್ರತೆ ಪಡೆದಿರ್ತಕ್ಕಂಥ ಭೂಮಿಗಳು ಅಂಥ ಶಿವಯೋಗಿಗಳ ಪಾದಸ್ಪರ್ಶದಿಂದ ಪಡೆದಿರ್ತದೆ. ಅಂಥ ಶಿವಯೋಗಿಗಳು ಕಾಲಕ್ಕೆ ನಮಗೆ ಬಂದು ದರ್ಶನ ಕೊಡಕತ್ತಾರೆ. ಯಾಕೆ ಕೊಡಕತ್ತಾರೆ ಅಂದ್ರೆ, ಪ್ರಾಮಾಣಿಕದಿಂದ ನಾವು ಲಿಂಗ ಪೂಜೆ ಮಾಡಕತ್ತೀವಿ ತಿಳ್ಕೊಂಡು ಅವ್ರ ಜಂಗಮರ ದರ್ಶನ ಆಗ್ತದೆ. ಅನಂತಕಾಲ ಲಿಂಗ ಪೂಜೆ ಮಾಡೋ ಉದ್ದೇಶ ಏನಂತಂದ್ರೆ ಜಂಗಮ ಮಠಕ್ಕೆ ಬರಬೇಕತ್ತಿ. ಆ ಜಂಗಮ ಮಠಕ್ಕೆ ಬಂದಾಗ ನಮ್ಮ ಲಿಂಗ ಪೂಜೆ ಮುಗಿತಂದ್ರೆ ಏನು, ಅವಾಗ ಗೌಣ ಆಗ್ತದೆ. ಅವಾಗ ಜಂಗಮದ ಪೂಜೆ ನಡೀತದೆ. ನಮ್ಮ ಆ ಜಂಗಮ ಪೂಜೆ ಯಾಕೆ ನಡೀತದಂದ್ರೆ, ಈ ಹುತ್ತದೊಳಗಿರ್ತಕ್ಕಂಥ ಹಾವು ಸಾಯಿ ಸಂಬಂಧ ಜಂಗಮ ಪೂಜೆ. ಅವ್ರು ಹೇಳ್ತಾರ ಹೆಂಗೆ ಸಾಯ್ತದಪ್ಪ. ಅದಕ್ಕೆ ನಾವು ಇವೆಲ್ಲ ನಿಯಮಗಳನ್ನು ಗುರುಲಿಂಗ ಜಂಗಮ ಪೂಜೆ ಆಗಬೇಕಾಗಿತ್ತು. ಅವ್ರು ಏನು ಮಾಡಿದ್ರು, ಪಿರಂಗಿ ಬಸಮ್ಮನವರು ಗದ್ದಿಗೆ ದರ್ಶನ ಮಾಡೋದ್ರೊಳಗೆ ನಮಗೆ ಏನು ಮಾಡಿದ್ರು ಅಂದ್ರೆ ಎಂಥ ಪ್ರಸಾದವನ್ನು ತಂದರು. ಎಲ್ಲರಿಗೆ ಅಷ್ಟೊತ್ತಿಗೆ ಪ್ರಸಾದ ಮಾಡ್ಯವ್ರಿ ಅಂತ ಹೇಳಿದ್ರು ಕೇಳಿಲ್ಲ. ಅವರು ಪ್ರಸಾದವನ್ನು ಕೊಟ್ಟರು. ಮತ್ತು ಏನೇನೋ ಮಾಡಿ ನಮಗೆ ನಮಸ್ಕಾರ ಮಾಡಿ ನಮಗೆ ನಮ್ಮ ಅಪ್ಪನವ್ರವರಪ್ಪ ತಿಳ್ಕೊಂಡು ಗಾಡಿ ಮ್ಯಾಗ ಹತ್ತಿಸಿ ನಮ್ಮನ್ನು ಕೈ ಮುಗಿದು, ಎಂತಿಂಥ ಶ್ರೀಮಂತರ್ರಿ ಅವರು, 100 ಕೋಟಿ 200 ಕೋಟಿ 300 ಕೋಟಿ ರೂಪಾಯಿ ಒಡೆಯರವರು. ಅಷ್ಟು ವಿನೀತ ಭಾವದಿಂದ. ಏನು ನೋಡ್ರಿ, ಇದು ಏನಿರ್ಬೇಕಿದ್ರ ವಿಶೇಷತೆ? ಬರೇ ಒಂದು ಲಿಂಗ ಪೂಜೆ, ಮತ್ತೊಂದು ಏನೂ ಇಲ್ಲ. ಆದ್ರೆ ನಮಗೆ ದಾರಿ ಒಳಗೆ ಕವಲು ಹೊಡೆದೇವಿ ಅಂದ್ರೆ ಹಾವು ಸಾಯಂಗಿಲ್ಲ. ಹಾವು ಸಾಯಲಿಲ್ಲ ಅಂದ್ರೆ ಅಂತರಂಗ ಶುದ್ಧಿ ಆಗೋದಿಲ್ಲ. ಅಂತರಂಗ ಶುದ್ಧಿ ಆಗಲಿಲ್ಲ ಅಂದ್ರೆ ಆ ಛಾಯ ಇದರೊಳಗೆ ಕೊಡೋದಿಲ್ಲ. ಮನ ಹೋಗಿ ಘನವನ್ನು ವಸ್ತು ಬೆರೀದಿಲ್ಲ. ನಮ್ಮ ಸಾಧನೆ ಏನಾಗಬೇಕಾಗ್ಯದಂದ್ರೆ, ಮನ ಘನವನ್ನು ಬೆರಿಬೇಕಾಗ್ಯದ, ಮಹಾದೇವನನ್ನು ಕೂಡಬೇಕಾಗ್ಯದ. ಇದಕ್ಕೆಲ್ಲ ಮೂಲ ಕಾರಣ ಯಾವುದಂದ್ರೆ ಮನಸ್ಸ. ಇದಕ್ಕೆಲ್ಲ ಮೂಲ ಕಾರಣ ಯಾವುದಂದ್ರೆ, ಇದನ್ನು 6 ಕುಣಿಸ್ಬೇಕಾದ್ರೆ, ಇವು 5 ಜಿಗಿದಾಡಬೇಕಾದ್ರೆ ಮನಸ್ಸೇ ಕಾರಣ. ಅದಕ್ಕೆ ನಿನ್ನೆ ಒಂದು ಪ್ರವಚನಕ್ಕೆ ಬಂದಾಗ ಕೇಳಬೇಕಲ್ಲ, ಈ ಅಂತಃಕರಣ ಚೇಷ್ಟೆಗೆ ರವಿ ಬೀಜ, ಈ ಲೋಕದ ಚೇಷ್ಟೆಗೆ ರವಿ ಬೀಜವಾದವಂತೆ ಅಂತಃಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗೆ ಉಳ್ಳದ್ದೊಂದು ಮನ ನಿಮ್ಮನ್ನು ಎಡೆವರದ ಬಳಿಕ ಎನಗೆ ಬಹುಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಅಕ್ಕಮಾದೇವಿಯವರು ಈ ಮಾತನ್ನು ಸೂತ್ರ. ಇದಕ್ಕೆ ಆಧಾರ. ಯಾಕೆ ಆಧಾರ ಅಂತಂದ್ರೆ, ಇವು 6 ತೊಳ್ಕೋಬೇಕಾಗಿತ್ತು ಅಂದ್ರೆ, ಇವು 5 ಶುದ್ಧ ಆಗಬೇಕಾಗಿತ್ತಂದ್ರೆ, ಇವು ಅಂತಃಕರಣಗಳು ಇವು ಏನು 4 ಚಿತ್ತ ಬುದ್ಧಿ ಮನ ಅಹಂಕಾರವೂ ಶುದ್ಧ ಆಗಬೇಕಾಗಿತ್ತಂದ್ರೆ ಮನ ಭಾಳ ನಿಯಂತ್ರಣದಲ್ಲಿ ಹೇಳ್ತಿರ್ತದೆ. ಮನಸ್ಸ ಏನನ್ನ ಕಂಡ ಕೂಡಲೇ ಕಣ್ಣು ಏನಂತದ, ಭಾರಿ ಅಂದ್ ನೋಡೋ ನಡಿ ಅಂತೇಳಿ ಆದೇಶ ಮಾಡ್ತದೆ. ವಾಕ್ ಪಾಣಿ ಪಾದ ಇವು ಗುಯ್ಯ ಅಂತಕ್ಕಂಥ ಕರ್ಮೇಂದ್ರಿಗಳು, ಇವು ಕುರಿಯಿಂದ ನಾವು ಬಳಸಿ ಇವು ಜ್ಞಾನೇಂದ್ರಿಯಗಳನ್ನು ಶುದ್ಧ ಮಾಡ್ಕೋಬೇಕಾಗಿ. ಮತ್ತು ಕಾಲು ಎಲ್ಲಾರೇ ನಡೀದು ಬಿಟ್ಟು ಎಲ್ಲಾರು ನಡೀತಂದ್ರೆ ಅದು ಹೆಂಗೆ ಆಗ್ತದೆ? ಆಗೋದಿಲ್ಲ. ಕಣ್ಣು ನೋಡಿದ ಕಡೆ ಹೋಗತ್ ಹೇಳ್ತಿರ್ತದ, ಆದ್ರೆ ಹೋಗ್ಬೇಕು ಬಿಡ್ಬೇಕು ಅನ್ನೋದು ವಿವೇಕ ನಿರ್ಣಯ ಮಾಡ್ತಿರ್ತದೆ. ಜರ ವಿವೇಕದ ಮಾತನ್ನು ಕೇಳ್ಬೇಕು. ವಿವೇಕದ ಮಾತುಗಳನ್ನು ಕೇಳಿಲ್ಲ ಅಂದ್ರೆ ನಾವು ಅವಿವೇಕಿಗಳ ಆಗ್ತೇವೆ. ಅವಿವೇಕಿಗಳ ಆದ್ರೆ ಹಾವು ಜೀವನ ತುಳಿತದೆ, ಹಾವು ಸಾಯೋದಿಲ್ಲ. ನಮ್ಮ ಸಾಧನೆ ಏನಾಗಬೇಕಾಗ್ಯದ ಅಂದ್ರೆ ಹಾವು ಸಾಯಬೇಕಾಗ್ಯದ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ. ಹಾವು ಸಾಯ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾವು ವಿವೇಕದ ಮಾತನ್ನು ಹೇಳ್ತಿರ್ತದೆ ನೋಡ್ರಿ. ನಾವು ಎಲ್ಲರಿಗೂ ಹೋಗ್ಬೇಕಾದ್ರೆ ಬೇಡ ಮರ ಮಾನ್ಯನು ಹೀಗೆ ಹೋಗಿ ಹೈರಾಣಾಗಿ ಬಂದೇವಿ, ಮತ್ತ್ಯಾಕೆ ಸುಮ್ಮನೆ ಅವ್ರು ಹೇಳ್ತಿರ್ತಾರೆ ಹಾಗೆ ಸರು ಆ ಸರ್ ಮಾತು ಕೇಳಕ್ಕೆ ಹೋಗಬೇಡ, ಇವತ್ತು ಬೇಡ ಏನಾರು ಹೇಳಿ ನೆವ ಹೇಳಿ ಕಡಕ್ಕಾಗನಿ ಅಂತ ಹೇಳ್ತಿರ್ತಾವೆ. ಇರ್ಲಡಿ ಇದೊಂದು ಸರಿ ಹೋಗಿ ಮತ್ತೆ ಬಿದ್ದೆ ಹಳ್ಳಕ್ಕೆ, ಹಳ್ಳಕ್ಕೆ ಬಿದ್ದೇವಿ. ಅವಾಗ ನಾವು ಏನು ಮಾಡಬೇಕು, ಸರ್ ಇಲ್ರಿ ದಯವಿಟ್ಟು ನನಗೆ ಇನ್ನೊಂದು ಕೆಲಸ ಬಂದದ, ತಾವು ಇದೊಂದು ಸರಿ ಹೋಗಿ ಬರ್ರಿ ಮತ್ತೆ ಬರ್ತೀನಿ ಅಂತ ಹೇಳ್ರಿ. ಅವ್ರು ಹೋಗಿ ಬಂದವ್ರು ಹೇಳ್ತಾರೆ, ನೀವು ಬಿಟ್ಟು ಭಾಳ ಚಲೋ ಮಾಡಿದ್ರಿ ನೋಡ್ರಿ, ಚಾಟ್ ಹೈರಾಣಾಗಿ ಹೋದೇವ್ ನಾವು ಅಂತ ಬಂದು ಹೇಳ್ತಾರೆ. ಕರೆ ಸುಳ್ಳು. ಮತ್ತು ಅವ್ರಿಗೆ ಗೊತ್ತಿದ್ದು ಮತ್ತು ಅವಾಗ ನೀವು ಅವ್ರನ್ನ ತಡಿಲಾಕೆ ಹೋಗ್ರಿ. ಹೇಳೋದು ಮತ್ತು ಹೇಳಬಾರ್ದತ್ತಲ್ಲ. ಇಲ್ರಿ ನಾವು ಈಗ ಒಮ್ಮೆ ನೋಡಿ ಬಂದೇವಿ, ಅದು ಏನು ನಮಗೆ ನಾಟಿ ಚಲೋ ಅನ್ಸಿಲ್ಲ ಬ್ಯಾಡ್ರಿ ಅಂತ ಹೇಳ್ರಿ. ಆದ್ರೆ ಅವ್ರು ಕೇಳಿಲ್ಲ ಅಂದ್ರೆ ಹೋಗಲ್ರಿ, ಬಿಟ್ಬಿಡ್ರಿ ಅವ್ರು. ಯಾಕಂದ್ರೆ ನಾವು ಕೆಲವೊಬ್ರು ಏನಂತ, ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಬೇರೆದವ್ರ ತಪ್ಪುಗಳು ನಮಗೆ ಗುರು ಆಗಬೇಕು, ಅದು ನಮಗೆ ಮಾರ್ಗದರ್ಶನ ಆಗ್ಬೇಕು. ನಾನೇ ತಪ್ಪು ಮಾಡಿ ಅದನ್ನು ಅನುಭವಿಸ್ಬೇಕಂದ್ರೆ ಅಷ್ಟು ಜನ್ಮ ಇಲ್ಲ, ನಮಗೆ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಬೇರೆದವ್ರ ತಪ್ಪು ಅದಕ್ಕೆ ನಮಗೆ ಅವ್ರು ಗುರುಗಳಾಗ್ತಾರೆ.
ಅದಕ್ಕೆ ಆ ತಪ್ಪನ್ನು ನಾವು ನೋಡ್ಕೊಂಡು ತಿದ್ಕೋಬೇಕು. ನಾನೇ ತಪ್ಪು ಮಾಡ್ಕೊಂಡು ನಾನೇ ತಿದ್ಕೋತೀನಿ ಅಂದ್ರೆ ಎಷ್ಟು ಸಮಯ ಭಾಳ ಅದನ್ನು ಸಮಯ ಭಾಳ ಇಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಹುತ್ತು ಸಾಯ್ಬೇಕಂತಂದ್ರೆ ಇದ್ರ ಮ್ಯಾಗ ಭಾಳ ನಿಗಾ ಇಡಬೇಕು, ಅವಧಾನ ಭಕ್ತಿ ಮಾಡ್ಬೇಕು. ಅವಧಾನ ಭಕ್ತಿ ಮಾಡಿದಾಗ ಇವೆಲ್ಲ ಅರಿಷಡ್ವರ್ಗಳ ಮ್ಯಾಗ ಪಂಚೇಂದ್ರಿಯಗಳ ಮ್ಯಾಗ ನಿಗಾ ಇಡಕ್ಕೆ ಬರ್ತವೆ. ಅವು ಒಂದೊಂದು ಕೆಡಿ ಬಿಡ್ತಾವೆ, ಬಲೆ ಮಜಾ ಕೆಡ್ತಾವೆ, ನಮಗೆ ಒಮ್ಮೆ ಗೊತ್ತಾಲಾರ್ದಂಗೆ ಕೆಡಿ ಬಿಡ್ತಾವೆ. ಕಣ್ಣು ಕೆಡುತ್ತದೆ, ಕಿವಿ ಕೆಡುತ್ತದೆ, ಮೂಗು ಕೆಡುತ್ತದೆ, ನಾಲಿಗೆ ಕೆಡುತ್ತದೆ, ಚರ್ಮ ಕೆಡುತ್ತದೆ. ಎದರಿಂದ ಕೆಡುತ್ತದೆ? ಕಾಲಿನಿಂದ ಕೆಡುತ್ತದೆ, ಕೈಯಿಂದ ಕೆಡುತ್ತದೆ, ಗುಹ್ಯದಿಂದ ಕೆಡುತ್ತದೆ. ಭಾಳ ಮಜಾ ಕೆಡುತ್ತದೆ. ಇವು ಸಾಧನಾ ವಸ್ತುಗಳು. ಈ ಸಾಧನ ಮಾಡಿದಾಗ ಇವು ಶುದ್ಧ ಯಾವಾಕ್ಕವಂದ್ರೆ ಇವು ಪಂಚೇಂದ್ರಿಯಗಳು ಶುದ್ಧ. ಇವು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಕರ್ಮ ಮಾಡು ಇವು. ದುಷ್ಕರ್ಮ ಮಾಡಿದ್ರೆ ಪಾಪ ಶುರು ಆಗಿಬಿಡ್ತದೆ, ಸತ್ಕರ್ಮ ಮಾಡಿದರೆ ಪುಣ್ಯ ಶುರು ಆಗ್ತದೆ. ಇಲ್ಲೇ ಮತ್ತೇನು ಎಲ್ಲಿ ಇಲ್ಲೇ ಇಲ್ಲ. ನಮ್ಗೆ ಯಾರೂ ಏನೂ ಮಾಡಂಗಿಲ್ಲ, ನಮ್ಮನ್ನು ಯಾರೂ ಏನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವೇ ಆಗ್ಬೇಕಾಗ್ಯದ. ಅದಕ್ಕೆ ದಯವಿಟ್ಟು ನಾವು ಏನಾಗ್ಬೇಕಂತಂದ್ರೆ ಈ ಹುತ್ತದೊಳಗೆ ಹಾವು ಸಾಯ್ಬೇಕಂದ್ರೆ ಗುರುಲಿಂಗ ಜಂಗಮರ ಪೂಜೆ ಇನ್ನೊಮ್ಮೆ ಹೇಳ್ತೇನೆ, ನೆನಪಿಡ್ರಿ. ಗುರುಲಿಂಗ ಜಂಗಮರ ಪೂಜೆ ಮಾಡಬೇಕು. ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಮಾಡಬೇಕು. ವಿಭೂತಿ ರುದ್ರಾಕ್ಷಿ ಮಂತ್ರದಿಂದ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥ ಪಾದೋದಕ ಪ್ರಸಾದ ಪರಿಣಾಮ ಆಗ್ತದೆ. ಇರಲಿಲ್ಲ ಅಂದ್ರೆ ಮತ್ತೊಂದು ಯಾವ ಪ್ರಸಾದ ನಮಗೆ ಪ್ರಸಾದ ಅಲ್ಲ, ಯಾವ ತೀರ್ಥನೂ ನಮಗೆ ಪಾದೋದಕ ಅಲ್ಲ. ಅದಕ್ಕೆ ಇವೆರಡರ ಮ್ಯಾಗ ನಾವು ಲಕ್ಷ್ಯ ಇಟ್ಕೊಂಡು ಇವನ್ನು ಸೂತ್ರವನ್ನು ಸರಿಯಾಗಿ ಬಳಸಿದ್ದೆ ಆದ್ರೆ ಇವು ಅಷ್ಟಾವರಣಗಳು ನಮಗೆ ಸಿದ್ಧಿ ಆಗ್ತಾವೆ. ಇರಲಿಲ್ಲ ಅಂದ್ರೆ ಅಷ್ಟಾವರಣಗಳು ನಮಗೆ ಸಿದ್ಧಿ ಆಗೋದಿಲ್ಲ. ಅಷ್ಟಾವರಣಗಳ ಮ್ಯಾಗ ಭಾಳ ನಿಗಾ ಇರ್ಬೇಕು. ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಯಾವಾದಪ್ಪ ಅಂದ್ರೆ ಪಂಚ ಆಚಾರಗಳು. ಆ ಪಂಚ ಆಚಾರಗಳು ಮತ್ತೆ ನಾವು ತಿಳ್ಕೊಳ್ಳೋತಕ್ಕಂಥ ಮಾತನ್ನು ಹೇಳಿ